ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಸಾಧಾರಣ ಕಾಲದ 25ನೆಯ ಭಾನುವಾರದಲ್ಲಿ ನಾವಿದ್ದೇವೆ. ಪ್ರಿಯರೇ, ಇಂದಿನ ಮೊದಲನೆಯ ವಾಚನವನ್ನು ಪ್ರವಾದಿ ಆಮೋಸನ ಗ್ರಂಥದಿಂದ ಆರಿಸಲಾಗಿದೆ. ಅಧ್ಯಾಯ 8 ವಾಕ್ಯ 4-7. ಪ್ರಿಯರೇ, ಆಮೋಸನನ್ನು ನಾವು ಸಾಮಾಜಿಕ ನ್ಯಾಯದ ಪ್ರವಾದಿ ಎಂದು ಕರೆಯುತ್ತೇವೆ, ಪ್ರಾಫಿಟ್ ಆಫ್ ಸೋಷಿಯಲ್ ಜಸ್ಟಿಸ್. ಆಮೋಸ ಕ್ರಿಸ್ತಪೂರ್ವ 8ನೇ ಶತಮಾನದ ಪ್ರವಾದಿ. ಆತ ಜೀವಿಸಿದ ಕಾಲದಲ್ಲಿ ಇಂದು ನಾವು ಕರೆಯುವ ಪವಿತ್ರ ಭೂಮಿ ಹೋಲಿ ಲ್ಯಾಂಡ್ 2 ಭಾಗವಾಗಿ ವಿಭಾಗವಾಗಿತ್ತು, ಉತ್ತರ ಮತ್ತು ದಕ್ಷಿಣವಾಗಿ. ಉತ್ತರ ಪ್ರಾಂತ್ಯವನ್ನು ಇಸ್ರಾಯೇಲ್ ಎಂತಲೂ ದಕ್ಷಿಣ ಪ್ರಾಂತ್ಯವನ್ನು ಜುದೆಯ ಎಂತಲೂ ಕರೆಯುತ್ತಿದ್ದರು. ಸಮಾರಿಯ ಇಸ್ರಾಯೇಲಿನ ರಾಜಧಾನಿಯಾದರೆ ಜೆರುಸಲೇಮ್ ಜುದೆಯದ ರಾಜಧಾನಿಯಾಗಿತ್ತು. ಆಮೋಸನು ಪ್ರವಾದನೆ ಮಾಡಿದ್ದು ಉತ್ತರ ಪ್ರಾಂತ್ಯದ ಜನರಿಗೆ. ಕ್ರಿಸ್ತಪೂರ್ವ 8ನೇ ಶತಮಾನದಲ್ಲಿ ಇಸ್ರಾಯೇಲಿನಲ್ಲಿ ಸುಖ ಸಂಪತ್ತು ಹೇರಳವಾಗಿತ್ತು. ಧಾರ್ಮಿಕ ಆಚರಣೆಗಳು ಯಥೇಚ್ಛವಾಗಿ ನಡೆಯುತ್ತಿತ್ತು. ಆದರೆ ಸುಖ ಸಂಪತ್ತು ಕೇವಲ ಐಶ್ವರ್ಯವಂತರಿಗೆ ಮಾತ್ರ ಸೀಮಿತವಾಗಿತ್ತು. ಎಂದಿನಂತೆ ಬಡಬಗ್ಗರ ಶೋಷಣೆ, ದೀನದಲಿತರ ತುಳಿತ ಧನವಂತರ ಜೀವನದ ಲಕ್ಷಣಗಳಾಗಿದ್ದವು. ಬಾಹ್ಯದಲ್ಲಿ ಧಾರ್ಮಿಕ ಆಚರಣೆಗಳನ್ನು ನಿಯಮಕ್ಕೆ ಅನುಸಾರವಾಗಿ ನಡೆಸುತ್ತಿದ್ದರು. ಜನರ ಅಂತರಂಗದಲ್ಲಿ ವಿಶ್ವಾಸವಿರಲಿಲ್ಲ, ಪ್ರಾಮಾಣಿಕತೆ ಇರಲಿಲ್ಲ, ಪರಿಶುದ್ಧತೆ ಇರಲಿಲ್ಲ. ಹಾಗಾಗಿ ಪ್ರವಾದಿ ಆಮೋಸನು ಜನರನ್ನು ಎಚ್ಚರಿಸುತ್ತಿದ್ದಾನೆ. ಮುಖ್ಯವಾಗಿ ಭ್ರಷ್ಟತನದಿಂದ ಹೊರಳಾಡುತ್ತಿದ್ದ ವ್ಯಾಪಾರಿಗಳನ್ನು, ನಿಮ್ಮ ವ್ಯಾಪಾರದಲ್ಲಿ ವಂಚನೆ, ಮೋಸ, ಅನ್ಯಾಯವನ್ನು ಮಾಡದಿರಿ. ಕಾರಣ ಆ ಸಂದರ್ಭದಲ್ಲಿ ವಂಚನೆ, ಮೋಸ, ಅನ್ಯಾಯ, ಭ್ರಷ್ಟತನ ಎಲ್ಲೆಲ್ಲೂ ತಾಂಡವವಾಡುತ್ತಿತ್ತು. ಬಡವರ, ನಿರ್ಗತಿಕರ ಮೇಲೆ ದಬ್ಬಾಳಿಕೆ, ಶೋಷಣೆ ಸಾಮಾನ್ಯವಾಗಿತ್ತು. ಆಮೋಸನು ಎಚ್ಚರಿಸುತ್ತಿದ್ದಾನೆ, ನೀವು ದೇವರ ಒಡಂಬಡಿಕೆಗೆ ಒಳಗಾಗಿದ್ದೀರಿ. ದೇವರ ಒಡಂಬಡಿಕೆಗೆ ಪ್ರಾಮಾಣಿಕವಾಗಿ ಜೀವಿಸಿರಿ, ನ್ಯಾಯ ನೀತಿಯಿಂದ ಜೀವಿಸಿರಿ. ಆಮೋಸನ ಗ್ರಂಥ ಅಧ್ಯಾಯ 5 ವಾಕ್ಯ 24ರಲ್ಲಿ ಆಮೋಸ ಈ ರೀತಿ ನುಡಿಯುತ್ತಾನೆ, ನಿಮ್ಮಲ್ಲಿ ನ್ಯಾಯ ನೀತಿ ಹೊಳೆಯಂತೆ ಹರಿಯಲಿ, ಸದ್ಧರ್ಮ ಮಹಾನದಿಯಂತೆ ಪ್ರವಹಿಸಲಿ ಎಂದು. ಲೆಟ್ ಜಸ್ಟಿಸ್ ರೋಲ್ ಲೈಕ್ ರಿವರ್. ಆದರೆ ಜನ ಆಮೋಸನ ಮಾತನ್ನು ತಿರಸ್ಕರಿಸುತ್ತಾರೆ. ಆಮೋಸ ಪ್ರವಾದಿಸಿದಂತೆ ಕ್ರಿಸ್ತಪೂರ್ವ 722ರಲ್ಲಿ ಅಸಿರಿಯದವರು ಉತ್ತರ ಪ್ರಾಂತ್ಯವನ್ನು ಸಂಪೂರ್ಣವಾಗಿ ನಾಶಪಡಿಸುತ್ತಾರೆ. ಪ್ರಿಯರೇ, ಇದೇ ಸಂದೇಶವನ್ನು ಆಮೋಸ ಇಂದು ನಮಗೂ ಕೂಡ ನೀಡುತ್ತಿದ್ದಾನೆ. ನಮ್ಮಲ್ಲೂ ಇಂದು ಪ್ರಾಮಾಣಿಕತೆ ನೆಲೆಸಬೇಕಿದೆ. ನಮ್ಮಲ್ಲಿ ಮೋಸ, ವಂಚನೆ, ಅನ್ಯಾಯದಿಂದ ನಾವು ಪರರಿಗೆ ಮೋಸ ಮಾಡಿದ್ಯಾದರೆ ಖಂಡಿತವಾಗಿಯೂ ಇಸ್ರಾಯೇಲರಿಗೆ ಆದ ದುರ್ಗತಿ ನಮಗೂ ಆಗುವುದು ಎಂದು ಆಮೋಸ ಎಚ್ಚರಿಸುತ್ತಾ ದೇವರ ಒಡಂಬಡಿಕೆಗೆ ಪ್ರಾಮಾಣಿಕತೆಯಿಂದ ಜೀವಿಸಲು ನಮಗೆ ಕರೆ ನೀಡುತ್ತಿದ್ದಾನೆ. ಇಂದಿನ 2ನೇ ವಾಚನವನ್ನು ಸಂತ ಪೌಲರು ತಿಮೋಥಿಯರಿಗೆ ಬರೆದ ಪತ್ರದಿಂದ ಆರಿಸಲಾಗಿದೆ. ಅಧ್ಯಾಯ 2 ವಾಕ್ಯ 1-8. ವಿಶ್ವಾಸ ಮತ್ತು ಸತ್ಯದ ಸಂದೇಶ ಸಾರುವುದೇ ತನ್ನ ಮೊದಲ ಕರ್ತವ್ಯ ಎನ್ನುತ್ತಾನೆ ಸಂತ ಪೌಲ. ಕ್ರಿಸ್ತನ ಹಿಂಬಾಲಕರಾಗಿರುವ ನಾವೆಲ್ಲರೂ ಕೂಡ ಈ ಕರ್ತವ್ಯವನ್ನು ಪಾಲಿಸಬೇಕು ಎಂದು ಸಂತ ಪೌಲರು ಈ ವಾಚನದ ಮೂಲಕ ನಮಗೆ ಕರೆ ನೀಡುತ್ತಾರೆ. ಪ್ರಿಯರೇ, ಇಂದಿನ ಶುಭ ಸಂದೇಶವನ್ನು ಲೂಕನ ಶುಭ ಸಂದೇಶ ಅಧ್ಯಾಯ 16 ವಾಕ್ಯ 1-13 ತನಕ ನಾವು ಆಲಿಸುತ್ತೇವೆ. ಪ್ರಿಯರೇ, ಭ್ರಷ್ಟಾಚಾರ, ಲೂಟಿಯ ಪ್ರವೃತ್ತಿ ಶತಶತಮಾನಗಳಿಂದಲೂ ಎಲ್ಲ ಕಾಲದಲ್ಲಿ ನಡೆದುಕೊಂಡು ಬಂದಿದೆ. ಕಾಲಕ್ಕೆ ಇದರ ಅನುಕರಣೆಯಲ್ಲಿ ಸ್ವಲ್ಪ ವ್ಯತ್ಯಾಸ ಕಂಡು ಬರಬಹುದು. ಯೇಸುಸ್ವಾಮಿ ಅಂದಿನ ಕಾಲದ ಸಾಮಾಜಿಕ ಸ್ಥಿತಿಗತಿಗಳನ್ನು ಅರಿತುಕೊಂಡು ಜನರ ದಿನನಿತ್ಯದ ಚಟುವಟಿಕೆಗಳಲ್ಲಿ ಬೆರೆತು ಹೋಗಿದ್ದರು. ಹೀಗೆ ಜನರಿಗೆ ಪ್ರಾಮಾಣಿಕತೆಯ ಮಹತ್ವವನ್ನು ತಿಳಿಸಲು, ಉತ್ತಮ ಮಾರ್ಗದರ್ಶನ ನೀಡಲು ಕುಯುಕ್ತಿ ಮೇಸ್ತ್ರಿಯ ಕಥೆಯನ್ನು ಹೇಳುತ್ತಾರೆ. ದೇವರ ಸಾಮ್ರಾಜ್ಯಕ್ಕೆ ಸಂಬಂಧಿಸಿದಂತೆ ಯೇಸು ಹೇಳಿದ ಕಥೆಗಳಲ್ಲಿ ಇದು ಒಂದು. ಈ ಕತೆ ಸಾಮಾನ್ಯವಾಗಿ
ಸಾಮಾನ್ಯರಿಗೆ ಸುಲಭವಾಗಿ ಅರ್ಥವಾಗುವುದಿಲ್ಲ. ಮುಂದಾಲೋಚನೆ ಬದುಕಿನ ಎಲ್ಲ ಕ್ಷೇತ್ರಗಳಿಗೂ ಅಗತ್ಯ. ಜನ ತಮ್ಮ ಲೌಕಿಕ ಬದುಕಿಗೆ ತೋರುವ ಮುಂದಾಲೋಚನೆಯನ್ನು ನಿತ್ಯ ಜೀವ ಗಳಿಸಲು, ಸ್ವರ್ಗವನ್ನು ಪ್ರವೇಶಿಸಲು ತೋರಿದರೆ ಅದು ಜಾಣತನ. ಈ ಕಥೆಯನ್ನು ಯಾರೇ ಕೇಳಿಸಿಕೊಂಡರೂ ಇದೊಂದು ವಂಚಕರ ಕತೆ ಎನ್ನುವುದರಲ್ಲಿ ಸಂಶಯವಿಲ್ಲ. ಬೈಬಲ್ ವಿದ್ವಾಂಸಕ ವಿಲಿಯಂ ಬಾರ್ಕ್ಲೆ ಈ ಕಥೆಯ ಪಾತ್ರಗಳನ್ನು ಬಂಚ್ ಆಫ್ ರಾಸ್ಕಲ್ಸ್ ಎಂದು ಕರೆಯುತ್ತಾನೆ. ಕಾರಣ ಇಲ್ಲಿ ಎಲ್ಲರೂ ವಂಚಕರೇ. ಮೇಸ್ತ್ರಿ ವಂಚಕ, ತನ್ನ ಯಜಮಾನನಿಗೆ ನಂಬಿಕೆ ದ್ರೋಹ ಎಸಗಿ ಮೋಸ ಮಾಡಿದ ಆಳುಗಳು ಕೂಡ ವಂಚಕರು. ಪ್ರಿಯರೇ, ಈ ಕತೆ ನಮಗೆ ನೀಡುವ ಸಂದೇಶಕ್ಕೆ ಹೋಗುವ ಮುನ್ನ ಇಲ್ಲಿನ ಪಾತ್ರಗಳು ಮತ್ತು ಹಿನ್ನೆಲೆ ತಿಳಿದುಕೊಳ್ಳೋಣ. ಇಲ್ಲಿ ಗಮನಿಸಬೇಕಾದ ಅಂಶವೆಂದರೆ, ಯೇಸು ಹೇಳುವ ಕಥೆಗಳ ಪಾತ್ರಗಳು ಯಾವುದೋ ಪೂರ್ವ ಕಾಲಕ್ಕೆ ಸೇರಿದವಲ್ಲ. ಯೇಸು ಕಲ್ಪನೆ ಮಾಡಿ ಹೇಳಿದ ಕಥೆಗಳಲ್ಲ. ಈ ಘಟನೆಗಳು ಮತ್ತು ಕಥಾವಸ್ತು ಅಂದಿನ ಸಮಕಾಲೀನ ವಸ್ತುವೇ ಆಗಿತ್ತು. ಪ್ಯಾಲೆಸ್ಟೈನಿನ ಇಡೀ ಪ್ರದೇಶದಲ್ಲಿ ಈ ಮೇಸ್ತ್ರಿಗಳು ಅತಿ ಬುದ್ಧಿವಂತರು ಎಂದು ಹೆಸರುವಾಸಿಯಾಗಿದ್ದರು. ಪ್ಯಾಲೆಸ್ಟೈನಿನ ಹೆಚ್ಚಿನ ಜಮೀನುದಾರರು ತಮ್ಮ ಜಮೀನುಗಳನ್ನು ಇಂಥ ಮೇಸ್ತ್ರಿಗಳ ಕೈಗೆ ಒಪ್ಪಿಸಿ ಬೇರೆ ಪ್ರದೇಶಗಳಲ್ಲಿ ವಾಸಿಸುತ್ತಿದ್ದರು. ಹಾಗೆ ಕಥೆಗಾರ ಮೇಸ್ತ್ರಿಯ ಪಾತ್ರವನ್ನ ಇಂದು ಹೊಗಳಿ ಅಟ್ಟಕ್ಕೆ ಏರಿಸುತ್ತಿಲ್ಲ. ಅವನು ಅಪ್ರಾಮಾಣಿಕ ಮೇಸ್ತ್ರಿ ಎಂಬ ಪಟ್ಟವನ್ನು ಪ್ರಾರಂಭದಲ್ಲೇ ಕೊಡಲಾಗಿದೆ. ಹಾಗೆಯೇ ಈ ಸಾಲಗಾರರು ಅಥವಾ ಆಳುಗಳು ನಿಜವಾದ ರೂಪದಲ್ಲಿ ಸಾಲುಗಾರರಲ್ಲ, ಯಜಮಾನನ ಜಮೀನಿನ ಗುತ್ತಿಗೆ ಪಡೆದವರು. ಪ್ರತಿ ಬೆಳೆಯ ನಂತರ ಬೆಳೆಯ ರೂಪದಲ್ಲೇ ಯಜಮಾನನ ಸಾಲವನ್ನು ತೀರಿಸಬೇಕಿತ್ತು. ಇಂದಿಗೂ ಕೂಡ ನಮ್ಮ ಹಳ್ಳಿಗಳಲ್ಲಿ ಹೀಗೆ ಜಮೀನನ್ನು ಭೋಗ್ಯಕ್ಕೆ ಹಾಕಿಕೊಂಡವರು, ಗುತ್ತಿಗೆ ಕೆಲಸ ಮಾಡುವವರನ್ನು ನಾವು ನೋಡಿದ್ದೇವೆ. ಪ್ರಿಯರೇ, ಈಗ ಮೇಸ್ತ್ರಿಯ ಪಾತ್ರದ ವಿವರಗಳಿಗೆ ಬರೋಣ. ಒಬ್ಬ ಮೇಸ್ತ್ರಿ ಅಥವಾ ಮ್ಯಾನೇಜರ್ ಎಂದು ನಾವು ಕರೆಯುವ ವ್ಯಕ್ತಿ ಒಬ್ಬ ಸಾಮಾನ್ಯ ಕೆಲಸದವನಲ್ಲ. ಆತನಿಗೆ ಹೆಚ್ಚು ಗೌರವವಿತ್ತು. ಹೆಚ್ಚು ನಂಬಿಕೆಯಿಂದ ಆತ ಕೆಲಸವನ್ನು ಮಾಡಬೇಕಿತ್ತು. ಅವನ ಸ್ಥಾನ ಕೂಡ ಗೌರವಯುತವಾಗಿತ್ತು. ಯಜಮಾನನ ಪರವಾಗಿ ಆತನ ಪ್ರತಿನಿಧಿಯಾಗಿ ಎಲ್ಲ ಕೆಲಸಗಳನ್ನು ನಿರ್ವಹಿಸುವುದು ಅವನ ಕೆಲಸವಾಗಿತ್ತು. ಪ್ರಿಯರೇ, ಇಂದು ಈ ಮೇಸ್ತ್ರಿಗೆ ನಮ್ಮನ್ನೇ ನಾವು ಹೋಲಿಕೆ ಮಾಡಿ ನೋಡಿಕೊಳ್ಳಬೇಕಿದೆ. ಈ ಮೇಸ್ತ್ರಿ ಇರುವ ಜಾಗದಲ್ಲಿ ಇಂದು ನಾವು ಕೂಡ ಇದ್ದೇವೆ. ಇಂದು ನಾವು ದೇವಾಲಯಗಳಲ್ಲಿ ದುಡಿಯುತ್ತಿರಬಹುದು, ಸಂಸ್ಥೆಗಳಲ್ಲಿ ದುಡಿಯುತ್ತಿರಬಹುದು, ಅಥವಾ ಕಚೇರಿಗಳಲ್ಲಿ ದುಡಿಯುತ್ತಿರಬಹುದು. ನಾವು ದುಡಿಯುವ ಸ್ಥಳಗಳಲ್ಲಿ ಎಷ್ಟು ಪ್ರಾಮಾಣಿಕರಾಗಿದ್ದೇವೆ ಎಂಬುದನ್ನು ನಾವು ಇಂದು ಆತ್ಮಾವಲೋಕನ ಮಾಡಿಕೊಳ್ಳಬೇಕಿದೆ. ಪ್ರಿಯರೇ, ಈ ಕಥೆಯ ಮೂಲಕ ಕ್ರಿಸ್ತ ನಮಗೆ ನೀಡುವ ಸಂದೇಶಗಳು ಈ ರೀತಿ ಇದೆ. ಮೊದಲನೇದಾಗಿ, ಬೆಳಕಿನ ಮಕ್ಕಳಿಗಿಂತ ಲೌಕಿಕ ವ್ಯವಹಾರದ ಮಕ್ಕಳು ಹೆಚ್ಚು ಬುದ್ಧಿವಂತರು. ಈ ಜಗತ್ತಿನ ವ್ಯವಹಾರಗಳಿಗೆ ನಾವು ನೀಡುವ ಪ್ರಾಮುಖ್ಯತೆ ಮತ್ತು ಬುದ್ಧಿವಂತಿಕೆ ನಮ್ಮ ಆತ್ಮರಕ್ಷಣೆಗೆ, ನಮ್ಮ ಸ್ವರ್ಗ ಸಾಮ್ರಾಜ್ಯದ ವಿಷಯಗಳಿಗೆ ನೀಡಿದರೆ ಮನುಷ್ಯ ಇನ್ನಷ್ಟು ಒಳ್ಳೆಯವನಾಗಿ ಬಾಳಬಲ್ಲ. ಕ್ರೈಸ್ತ ಧರ್ಮ ನಿಜವಾದ ಧರ್ಮವಾಗುತ್ತಿತ್ತು ಆವಾಗ. ಹಣ ಮತ್ತು ಲೌಕಿಕ ಸಂಪತ್ತನ್ನು ಜನತೆಯ ಸ್ನೇಹ ಸಂಬಂಧಗಳಿಗೆ, ಮಾನವ ಮೌಲ್ಯಗಳಿಗೆ ಬಳಸಿಕೊಳ್ಳಬೇಕು. ಯಹೂದ್ಯ ರಬ್ಬಾಯಿ ಈ ರೀತಿ ನುಡಿಯುತ್ತಾನೆ: ಈ ಲೋಕದಲ್ಲಿ ಶ್ರೀಮಂತರು ಬಡವರಿಗೆ ಸಹಾಯ ಮಾಡುತ್ತಾರೆ, ಮುಂದಿನ ಲೋಕದಲ್ಲಿ ಬಡವರು ಶ್ರೀಮಂತರ ನೆರವಿಗೆ ಬರುತ್ತಾರೆ ಎಂದು. ಹಾಗಾಗಿ ಈ ಲೌಕಿಕ ವಿಷಯಗಳಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡದೆ ನಿತ್ಯ ಜೀವಕ್ಕೆ, ಆತ್ಮರಕ್ಷಣೆಗೆ ಹೆಚ್ಚು ಪ್ರಾಮುಖ್ಯತೆ ನೀಡಬೇಕೆಂದು ಕ್ರಿಸ್ತ ನಮ್ಮಿಂದ ಬಯಸುತ್ತಾರೆ. ಹಾಗೂ ಸಣ್ಣ ವಿಷಯಗಳಲ್ಲಿ ಪ್ರಾಮಾಣಿಕತೆಯನ್ನು ರೂಢಿಸಿಕೊಳ್ಳಬೇಕಿದೆ. ಆಗ ಅದು ದೊಡ್ಡ ವಿಷಯಗಳಿಗೂ ಸಹಜವಾಗಿ ಅನ್ವಯಿಸುತ್ತದೆ. ಪ್ರಿಯರೇ, ಯಾವ ಸೇವಕನು ಇಬ್ಬರು ಯಜಮಾನರಿಗೆ ಸೇವೆಯನ್ನು ಸಲ್ಲಿಸಲಾರ. ಇಂದು ಜನರು ಎರಡು ಕಡೆ ನಿಷ್ಠೆಯಿಂದ ದುಡಿಯಬಹುದು. ಆದರೆ ಅಂದಿನ ಸೇವಕರ ಸ್ಥಿತಿ ಹಾಗಿರಲಿಲ್ಲ. ಅವರು ಯಜಮಾನನ ಗುಲಾಮರಾಗಿದ್ದರು. ನಿಷ್ಠೆ ಒಂದೇ ಕಡೆ ಮಾತ್ರ ಇರಲು ಸಾಧ್ಯವಿತ್ತು. ಜೊತೆಗೆ ಯೇಸು ಮೆಚ್ಚಿದ್ದು ಮೇಸ್ತ್ರಿಯನ್ನೆಲ್ಲ, ಆತನ ಬುದ್ಧಿವಂತಿಕೆಯನ್ನಷ್ಟೇ ಎಂಬುದು ಇಲ್ಲಿ ಗಮನಿಸಬೇಕಾದ ವಿಷಯ.
ಈ ಲೋಕಕ್ಕೆ ಸಂಬಂಧಿಸಿದಂತೆ ನಮ್ಮ ಕಾಳಜಿ ಮತ್ತು ಪ್ರಾಮಾಣಿಕತೆಯನ್ನು ಮುಂದಿನ ಲೋಕದ ವಿಷಯಗಳಿಗೆ ಸಂಬಂಧಿಸಿದಂತೆ ವಿಸ್ತರಿಸಿ ಓರೆಗೆ ಹಚ್ಚುವುದು ಈ ಸಾಮತಿ ನೀಡುವ ಕರೆ. ಒಂದು ವಾರದಲ್ಲಿ ಸುಮಾರು 160 ಗಂಟೆಗಳಲ್ಲಿ ಕೆಲಸ ಮತ್ತು ನಿದ್ದೆಗೆ 112 ಗಂಟೆಗಳನ್ನು ನಾವು ಕಳೆದರೆ ಇನ್ನುಳಿದ 56 ಗಂಟೆಗಳಲ್ಲಿ ನಾವು ಲೌಕಿಕತೆಗೆ ಎಷ್ಟು, ಆಧ್ಯಾತ್ಮಿಕ ಸಿದ್ಧತೆಗೆ ಎಷ್ಟು ಗಂಟೆಗಳನ್ನು ಕಳೆಯುತ್ತೇವೆ ಎಂದು ಯೋಚಿಸಿದರೆ ನಮ್ಮ ಕಾಳಜಿ, ನಮ್ಮ ಪ್ರಾಮುಖ್ಯತೆ ಎಲ್ಲಿದೆ ಎಂಬುದು ಸ್ಪಷ್ಟವಾಗುತ್ತದೆ. ಪ್ರಿಯರೇ, ಚಿಕ್ಕದಾಗಿ ನುಡಿಯಬೇಕಾದರೆ 3 ವಿಷಯಗಳ ಕಡೆ ನಾವು ಗಮನ ವಹಿಸೋಣ. ಸಣ್ಣ ವಿಷಯಗಳಲ್ಲಿ ಪ್ರಾಮಾಣಿಕರಾಗಿರೋಣ, ಇನ್ನೊಬ್ಬರಿಗೆ ಸೇರಿದವುಗಳ ಬಗ್ಗೆ ಪ್ರಾಮಾಣಿಕರಾಗಿರೋಣ, ದೇವರಿಗೂ ದ್ರವ್ಯಕ್ಕೂ ಒಟ್ಟಿಗೆ ಪ್ರಾಮಾಣಿಕರಾಗಿರಲು ಸಾಧ್ಯವಿಲ್ಲ ಎಂಬುದನ್ನು ಅರ್ಥ ಮಾಡಿಕೊಳ್ಳೋಣ. ಆಧುನಿಕ ಜಗತ್ತಿನಲ್ಲಿ ನಾವು ನೋಡುವ ಹಾಗೆ ರಾಜಕಾರಣಿಗಳು, ಅಧಿಕಾರ ವರ್ಗದಲ್ಲಿ ಇರುವವರು, ಕೈಗಾರಿಕಾ ಉದ್ಯಮಿಗಳು ದೇಶದ ಸಂಪತ್ತನ್ನು ಲೂಟಿ ಮಾಡಲು ಬಳಸಿಕೊಳ್ಳುತ್ತಿದ್ದಾರೆ. ಸರ್ಕಾರದ ಬೊಕ್ಕಸದಿಂದ ಕೋಟಿಗಟ್ಟಲೆ ಹಣ ಲೂಟಿ ಹೊಡೆದರೂ ಶಿಕ್ಷೆಯಿಂದ ತಪ್ಪಿಸಿಕೊಂಡು ತಮ್ಮ ಸ್ಥಾನವನ್ನು ಭದ್ರವಾಗಿ ಕಾಪಾಡಿಕೊಳ್ಳಲು ಶಕ್ತರಾಗಿದ್ದಾರೆ. ಅಭಿವೃದ್ಧಿಯ ಹೆಸರಲ್ಲಿ ಬಡವರನ್ನು, ನಿರ್ಗತಿಕರನ್ನು ಶೋಷಣೆ ಮಾಡುತ್ತಾರೆ. ಧಾರ್ಮಿಕ ಸಂಘ ಸಂಸ್ಥೆಗಳು, ಸಮಾಜ ಸೇವಾ ಸಂಸ್ಥೆಗಳು ಇದಕ್ಕೆ ಹೊರತಾಗಿಲ್ಲ ಎಂದರೆ ತಪ್ಪಾಗಲಾರದು. ಹಾಗಾಗಿ ಇಂದು ನಮ್ಮ ಬದುಕನ್ನು ಪ್ರಾಮಾಣಿಕವಾಗಿ ಅವಲೋಕನ ಮಾಡಿಕೊಂಡು ಕ್ರಿಸ್ತ ನುಡಿಯುವ ಹಾಗೆ ಪ್ರಾಮಾಣಿಕತೆಯಿಂದ ಜೀವಿಸುತ್ತಾ ಮುಂದಿನ ಬದುಕಿನ ಬಗ್ಗೆ, ನಿತ್ಯ ಜೀವದ ಬಗ್ಗೆ ಗಮನ ವಹಿಸೋಣ. ಆಮೆನ್. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.